ಇದೆ ಅಲ್ರೂ 5 ಕ್ವಶನ್ಸ್ ಕೇಳ್ತಾರೆ ಅಂತ. ಓಕೆ, ಸೆಕೆಂಡ್ ಪೇಪರ್ ನ್ಯೂಮರಿಕಲ್ ರೀಸನಿಂಗ್ ಅಂತ, ನಿಮ್ಮ ನಂಬರ್ ಸ್ಕಿಲ್ಸ್ ನ ಚೆಕ್ ಮಾಡುವ ಎಕ್ಸಾಮ್. ಓಕೆ ಸರ್, ಈ ನಂಬರ್ ಸ್ಕಿಲ್ಸ್ ಎಲ್ಲಿ ನಮ್ಮ ಕೆರಿಯರ್ ಯೂಸ್ ಆಗುತ್ತೆ ಅಂದ್ರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಬ್ಯಾಂಕಿಂಗ್, ಈ ರೀತಿ ಕೆರಿಯರ್ ಅಲ್ಲಿ ನಂಬರ್ ಸೀಕ್ವೆನ್ಸ್. ಸ್ಪೀಡ್ ಅಂಡ್ ಅಕ್ಯುರೆನ್ಸಿ ಇಲ್ಲಿ ನೋಡಿ 4 ಚಿತ್ರಗಳು ಕೊಡ್ತಾರೆ, ಯಾವ ಸೇಮ್ ಅಲ್ಲಿ ಇರುತ್ತೆ ರೋಸ್ ಅಂಡ್ ಕಾಲಮ್ಸ್ ನೀವು ನೋಡಿ ಕಂಡುಹಿಡಬೇಕು. ಆಮೇಲೆ ಸ್ಪೀಡ್ ಅಂಡ್ ಅಕ್ಯುರೆನ್ಸಿ, ಸ್ಪೀಡ್ ಅಂಡ್ ಅಕ್ಯುರೆನ್ಸಿ ಅಲ್ಲಿ 45 ಸೆಕೆಂಡ್ಸ್ ಇರುತ್ತೆ, 25 ಕ್ವಶನ್ಸ್. 45 ಕ್ವಶನ್ಸ್ ಅಲ್ಲಿ 45 ಸೆಕೆಂಡ್ಸ್ ಇರುತ್ತೆ, 25 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಎಷ್ಟು ಸ್ಪೀಡ್ ಆಗಿ ಮಾಡ್ತೀರೋ ಸ್ಪೀಡ್ ಆಗ ಏನು ಬರೀಬೇಕಂತ ಹೇಳ್ತೀನಿ. ಇದರಲ್ಲಿ ಸೆಕ್ಷನ್ 1 ಸಬ್ಜೆಕ್ಟ್ ಬೇಸ್ಡ್ ಕ್ವಶನ್ಸ್. ಸಬ್ಜೆಕ್ಟ್ ಬೇಸ್ಡ್ ಕ್ವಶನ್ ಅಂದ್ರೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್. ಕನ್ನಡದಲ್ಲಿ 30 ಕ್ವಶನ್, ಇಂಗ್ಲಿಷ್ ಅಲ್ಲಿ 30 ಕ್ವಶನ್, ಮ್ಯಾಥ್ಸ್ ಅಲ್ಲಿ 30 ಕ್ವಶನ್, ಸೋಷಿಯಲ್ ಸೈನ್ಸ್ ಅಲ್ಲಿ 30 ಕ್ವಶನ್. ಇದರಲ್ಲಿ ಗೊತ್ತಿದ್ರೆ ಉತ್ತರ ಕೊಡಿ. ಇದರಲ್ಲಿ 6th ಪೇಪರ್ ಮೆಕ್ಯಾನಿಕಲ್ ರೀಸನಿಂಗ್. ಮೆಕ್ಯಾನಿಕಲ್ ರೀಸನಿಂಗ್ ಅಲ್ಲಿ ನಿಮ್ಗೆ ಫಿಸಿಕ್ಸ್ ಗೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನು ಇರುತ್ತೆ. ನಿಮ್ಗೆ ಫಿಸಿಕ್ಸ್ ಅಂದ್ರೆ ಗೊತ್ತು, ಸೈನ್ಸ್ ಅಲ್ಲಿ ಒಂದು ಭಾಗ. ಆ ಸೈನ್ಸ್ ಅಲ್ಲಿ ಇರುವ ಒಂದು ಭಾಗದಲ್ಲಿ ಈ ರೀತಿನೇ ನೀವು ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? ಲಾಜಿಕಲ್ ರೀಸನಿಂಗ್. ಓಕೆ ಸರ್, ಇದು ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ನಮ್ಮ ಕೆರಿಯರ್ ಅಲ್ಲಿ ಅಂದ್ರೆ ಆರ್ಕಿಟೆಕ್ಚರ್, ಡಿಸೈನಿಂಗ್, ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಬೇಸಿಕ್ ಸ್ಕಿಲ್ಸ್ ಅಂದ್ರೆ 2D 3D ಎಲ್ಲರಿಗೂ ಗೊತ್ತಾನೆ, 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಪಿಕ್ಚರ್ಸ್. ಓಕೆ, ಈ ರೀತಿ ಒಂದು ಸ್ಮಾಲ್